मुक्ताविद्रुमहेमनीलधवलच्छादैर्मुखैस्रक्षणैः युक्तां इन्दुनिबद्धरत्नमकुटां तत्त्वार्थवर्णात्मिकां गायत्रीं वरदाभयाङ्कुशकशाः शुभ्रं कपालं गदां शङ्खं चक्रमथारविन्दयुगलं हस्तैर्वहन्तीं भजे। श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम् अपारकरुणासिन्धुं ज्ञानदं शान्तरूपिणं श्रीचन्द्रशेखरगुरुं प्रणमामि मुदान्वहम्। देवे देहे च देशे च भक्त्यारोग्यसुखप्रदं बुधपामरसेव्यन्तं श्रीजयेन्द्रं नमाम्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ನಮ್ಮ ಭಾರತ ದೇಶ ಪವಿತ್ರ ಪ್ರಾಚೀನ ಸಂಸ್ಕೃತಿ ದೇಶ. ಈ ಧರ್ಮ ಸಂಸ್ಕೃತಿ ಪ್ರಚಾರ ಮಾಡುವುದಕ್ಕೋಸ್ಕರವಾಗಿ ಈ ದೇಶದಲ್ಲಿ ಬ್ರಾಹ್ಮಣರು ಮುಖ್ಯವಾಗಿ ಕೆಲಸ ಮಾಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ, ಧರ್ಮವನ್ನು ಪ್ರಚಾರ ಮಾಡ್ತಾರೆ. ಆ ಧರ್ಮ ಪ್ರಚಾರ ಕಾರಣದಿಂದ ಎಲ್ಲರಿಗೂ ಸುಖ ಸೌಖ್ಯ ಬರ್ತದೆ, ಆರೋಗ್ಯ, ಹಣ ಮತ್ತು ಸದ್ಭಾವನೆ, ಸದಾಚಾರ ಎಲ್ಲ ಬರ್ತದೆ. ಸಮಾಜಕ್ಕೆ ಸಮಾಯೋಜಕರಾಗಿ ಸಮಾಜಕ್ಕೆ ದಿಶಾನಿರ್ದೇಶ ಕೊಡುವವರು ಬ್ರಾಹ್ಮಣರು. ಆಚಾರ್ಯ ಸ್ಥಾನದಂದು ಅವರು ಕೆಲಸ ಮಾಡ್ತಾರೆ. ದೇಶ ಸ್ವತಂತ್ರತೆಗೋಸ್ಕರವಾಗಿ ಇಂಡಿಪೆಂಡೆನ್ಸ್ ಮೂಮೆಂಟಲ್ಲಿ ಕೂಡ ಬ್ರಾಹ್ಮಣರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಬಹಳ ತ್ಯಾಗ ಮಾಡಿದ್ದಾರೆ. ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಈ ಸಮಯದಲ್ಲಿ ಬ್ರಾಹ್ಮಣರ ಸ್ಥಿತಿಯಲ್ಲಿ ಸ್ವಲ್ಪ ಕಷ್ಟ ಪರಿಸ್ಥಿತಿ ಇದೆ. ಆರ್ಥಿಕ ಪರವಾಗಿ, ಅಧಿಕಾರ ಪರವಾಗಿ, ಧರ್ಮ ಪ್ರಚಾರ ಪರವಾಗಿ ಸ್ವಲ್ಪ ಕಷ್ಟ ಇದೆ, ಬಹಳ ಕಷ್ಟ ಇದೆ. ಈ ವಿಷಯವನ್ನು ನಾವು ನೋಡಿ ಬ್ರಾಹ್ಮಣರಲ್ಲೂ ಸೇರಿ ಕೆಲಸ ಮಾಡಬೇಕು. ಧರ್ಮಾಚರಣೆಗೋಸ್ಕರವಾಗಿ ಬ್ರಾಹ್ಮಣರದ ಆರ್ಥಿಕ, ಸಾಮಾಜಿಕ, ಆಧ್ಯಾತ್ಮಿಕ ಪ್ರಗತಿ, ವಿಕಾಸಕ್ಕೋಸ್ಕರವಾಗಿ ಎಲ್ಲರೂ ಸೇರಿ ಐಕಮತ್ಯವಾಗಿ ಇದ್ದು ಕೆಲಸ ಮಾಡಬೇಕು. ಗೈರ್ ರಾಜನೀತಿಕ್, ನಾನ್ ಪೊಲಿಟಿಕಲ್ ಮೂಮೆಂಟ್, ಅದಕ್ಕೋಸ್ಕರವಾಗಿ ಎಲ್ಲರೂ ಸೇರಿ ಸರ್ವಕಾರದ ಸಹಕಾರ ಇರಬೇಕು. ರಾಜಕೀಯ ವಿಷಯದಲ್ಲಿಂದು ಸ್ವಲ್ಪ ಜಾಗೃತಿ ಇಟ್ಟುಕೊಂಡು ಪ್ರಧಾನ ಉದ್ದೇಶ ಬ್ರಾಹ್ಮಣರದ ವಿಕಾಸ, ಬ್ರಾಹ್ಮಣರದ ವ್ಯಕ್ತಿತ್ವ ವಿಕಾಸ, ಬ್ರಾಹ್ಮಣರದ ಸಂಖ್ಯಾ ವಿಕಾಸ. ಅದಕ್ಕೋಸ್ಕರವಾಗಿ ಪ್ರಚೋದನೆ ಮಾಡುವುದು, ಜಾಗೃತಿ ಮಾಡುವುದು ಈ ಸ್ವರ್ಣ ಮಹೋತ್ಸವ ಬ್ರಾಹ್ಮಣ ಸಮಾಜದ ಕಾರ್ಯಕ್ರಮದಲ್ಲಿ ಮುಖ್ಯ ಸಂಕಲ್ಪ ಇರಬೇಕು. ಪ್ಯಾಲೇಸು ಗ್ರೌಂಡಲ್ಲಿ ಈ ವ್ಯವಸ್ಥೆ ಮಾಡಿದ್ದಾರೆ. 3 ದಿವಸಕ್ಕೆ ಗಾಯತ್ರಿ ಅನುಷ್ಠಾನ ಮತ್ತು ಬೇರೆ ಬೇರೆ ಪ್ರದೇಶದಿಂದ, ರಾಜ್ಯಗಳಿಂದ ಬ್ರಾಹ್ಮಣ ಸಮಾಜದ ಪ್ರತಿನಿಧಿಗಳೆಲ್ಲ ಬರ್ತಾರೆ, ರಾಜಕೀಯ ನಾಯಕರೆಲ್ಲ ಬರ್ತಾರೆ, ಬೇರೆ ಬೇರೆ ಪೀಠದ ಶ್ರೀಗಳು ಎಲ್ಲರೂ ಬರ್ತಾರೆ. ಚೆನ್ನಾಗಿದೆ ವ್ಯವಸ್ಥೆ. ಈ ವ್ಯವಸ್ಥೆಯನ್ನು ನಮ್ಮ ಹಾರನಹಳ್ಳಿ ರಾಮಸ್ವಾಮಿ ಅವರದ ಸುಪುತ್ರ ಅಶೋಕ್ ಹಾರನಹಳ್ಳಿ ಚೆನ್ನಾಗಿ ಮಾಡಿದ್ದಾರೆ. ಅವರು ರಾಮಸ್ವಾಮಿಯವರು ನಮ್ಮ ದೊಡ್ಡ ಗುರುಗಳು ಶ್ರೀ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಯವರದ ಶತಮಾನ ಉತ್ಸವ ಕಮಿಟಿಯಲ್ಲಿ ಚೆನ್ನಾಗಿ ಸೇವಾ ಮಾಡಿದ್ದಾರೆ.
ಆರ್ ವೆಂಕಟರಾಮನು ಮತ್ತು ಅವರ ಜೊತೆಗೆ ಇದ್ದು ಆ ಶತಾಬ್ದಿ ಉತ್ಸವವನ್ನು ವಿಶೇಷವಾಗಿ ಬೇರೆ ಬೇರೆ ಕಡೆ ಉತ್ಸವ ಎಲ್ಲ ಮಾಡಿದ್ದಾರೆ. ನಮ್ಮ ಪೀಠದಲ್ಲಿ ಕರ್ನಾಟಕದ ಸೇರಿನ ಸಪ್ತ ಋಷಿಗಳು ಅಂದರೆ 7 ಗುರುಗಳು ಇಲ್ಲಿ ಪೀಠಾಧಿಪತಿಗಳಾಗಿ ಇದ್ದು ನಮ್ಮ ಧರ್ಮ ಪ್ರಚಾರ ವಿಷಯದಲ್ಲಿ ಬಹಳ ಕೆಲಸ ಮಾಡಿ ನಮಗೆ ಅನುಗ್ರಹ ಮಾಡಿದ್ದಾರೆ. ನಮ್ಮ ಪರಮಾಚಾರ್ಯರು ಹೊಯ್ಸಳ ಕರ್ನಾಟಕದ ಸೇರಿನವರು. ಅವರದ ಉಪದೇಶಗಳೆಲ್ಲ ನಾವು ದೈವವಾಣಿ ಅಂತ ಕನ್ನಡ ಭಾಷೆಯಲ್ಲಿ ಮತ್ತೂರು ಕೃಷ್ಣಮೂರ್ತಿಯವರು ಅನುವಾದ ಮಾಡಿದ್ದಾರೆ. ಅದು ಕರ್ನಾಟಕ ದೇಶದಲ್ಲಿ ತಾವೆಲ್ಲ ಓದಿ ಧಾರ್ಮಿಕ ವಿಚಾರ ಯಾವ ಥರ ಇರಬೇಕು, ದೇಶದ ಸಂರಕ್ಷಣೆಗೋಸ್ಕರವಾಗಿ, ಸಮಾಜ ಸಂರಕ್ಷಣೆಗೋಸ್ಕರವಾಗಿ, ಧರ್ಮ ಪರಂಪರ ಸಂಸ್ಕೃತಿ ಸಂರಕ್ಷಣೆಗೋಸ್ಕರವಾಗಿ ನಾವೆಲ್ಲರೂ ಯಾವ ಥರ ಕಾರ್ಯಕ್ರಮಗಳು ಮಾಡಬೇಕಂತ ದಿಶಾನಿರ್ದೇಶ ಅಲ್ಲಿ ಇದೆ. ಅದೆಲ್ಲ ತಾವೆಲ್ಲ ಓದಿ ಸ್ಪಷ್ಟತೆ ಮನಸ್ಸಲ್ಲಿ ಸಂಕಲ್ಪ ಮತ್ತು ಬಲ ಬರ್ತದೆ, ಮನೋಬಲ ಅದು ಬರ್ತದೆ. ಪ್ರಚೋದನ ಈ ಸಮಾಜ ಸಮ್ಮೇಳನ ಕಾರ್ಯಕ್ರಮದಿಂದ ಗಾಯತ್ರಿ ಜಪದಲ್ಲಿ ಹೇಳ್ತಾರೆ, ಪ್ರಚೋದನ ಅಂತ ಒಂದು ವಾಕ್ಯ ಬರ್ತದೆ. ಪ್ರಚೋದನ, ಆ ಚೋದನಾ ಲಕ್ಷಣಾರ್ಥೋ ಧರ್ಮ ಅಂತ ಹೇಳ್ತಾರೆ. ಅವರಿಗೆ ಉತ್ಸಾಹ, ಐಕಮತ್ಯ, ಪರಸ್ಪರ ಮೈತ್ರಿ, ಪರಸ್ಪರ ಸಹಾಯ ಬರ್ತದೆ. ಸಂಘೇ ಶಕ್ತಿ ಕಲಯುಗೆ, ಈ ಕಲಿಯುಗದಲ್ಲಿ ಒಬ್ಬರೇ ವ್ಯಕ್ತಿ ಎಲ್ಲ ಕಾರ್ಯಕ್ರಮ ಮಾಡುವುದು ಸಾಧ್ಯ ಇಲ್ಲ, ಕಷ್ಟ ಸಾಧ್ಯ. ಅದಕ್ಕೋಸ್ಕರವಾಗಿ ಭಗವಂತನದ ಸೃಷ್ಟಿಯಲ್ಲಿ ಶಕ್ತಿ ಕೊಟ್ಟಿದ್ದಾರೆ. ಆರ್ಥಿಕ ಪರವಾಗಿ ಶಕ್ತಿ ಇದೆ, ವಿದ್ಯಾಪರವಾಗಿ ಶಕ್ತಿ ಇದೆ, ಶರೀರದಲ್ಲಿ ಶಕ್ತಿ ಇದೆ. ಅದಕ್ಕೋಸ್ಕರವಾಗಿ ನಮ್ಮ ಅದ್ವೈತ ತತ್ವ ಏನು ಉಂಟೋ, ಶಂಕರಾಚಾರ್ಯರು ಏನು ಹೇಳಿದಾರೋ ಆ ಥರ ಎಲ್ಲರೂ ಸೇರಿ ಎಲ್ಲ ಕೆಲಸ ಬೇರೆ ಬೇರೆ ಕೆಲಸ ಮಾಡುವುದು ಇರುತ್ತಾರೆ. ಬ್ರಾಹ್ಮಣದಲ್ಲಿ ಸಾರಥಿಗಳು ಇರುತ್ತಾರೆ, ಅಡುಗೆ ಮಾಡುವವರು ಇರ್ತಾರೆ. ಎಲ್ಲರ ಕಡೆ ಪ್ರೇಮ ಸೌಹಾರ್ದ ಇಟ್ಕೊಂಡು ಬ್ರಾಹ್ಮಣರು ಅದೇ ಮುಖ್ಯವಾಗಿ ಇರಬೇಕು. ಪರಸ್ಪರ ಸಹಾಯ ಮಾಡಿಕೊಳ್ಬೇಕು. ಎಲ್ಲರಿಗೂ ಉದ್ವಾಹ ಯಾರೆಲ್ಲ ಮಾಡಿಕೊಳ್ಳಬೇಕು ಅವರಿಗೆ ಉದ್ವಾಹ ಮತ್ತು ಉಪಕಾರ ಎಲ್ಲರಿಗೂ ಕೊಡಬೇಕು. ಎರಡು ವಿದ್ಯೆನೂ ಸೇರಿದ ಒಂದು ವಿದ್ಯಾ ಪ್ರಣಾಳಿಕೆ, ಎಜುಕೇಷನ್ ಪಾಲಿಸಿ ಬ್ರಾಹ್ಮಣರಿಗೋಸ್ಕರವಾಗಿ ಒಂದು ಧರ್ಮ ಸಹಿತ ವಿದ್ಯಾ, ಆ ಥರ ಒಂದು ವಿದ್ಯಾ ಪ್ರಣಾಳಿಕೆ ಇರಬೇಕು. ಈ ದೇಶಕ್ಕೆ ಮುಖ್ಯ ಧರ್ಮ ಪ್ರಚಾರಕ್ಕೆ ಮುಖ್ಯ ವ್ಯಕ್ತಿಗಳಾಗಿ ಬ್ರಾಹ್ಮಣರು ಕೆಲಸ ಮಾಡಬೇಕು. ತಾವು ವ್ಯಾಪಾರ ಮಾಡಿರಿ, ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡಿರಿ, ಅಧ್ಯಾಪಕರಾಗಿ ಕೆಲಸ ಮಾಡಿರಿ, ವೈದ್ಯದಲ್ಲಿ ಅಡ್ವೊಕೇಟು, ಏನೆಂದರೆ ಲೌಕಿಕ ವೃತ್ತಿಗೋಸ್ಕರವಾಗಿ ಏನೆಂದರೂ ಧರ್ಮಸಮ್ಮತ ಕೆಲಸಗಳು ಮಾಡಿರಿ. ನಿಮ್ಮ ಆಚರಣದಲ್ಲಿ ವಿಚಾರದಲ್ಲಿ ಧರ್ಮ ಪ್ರಧಾನವಾಗಿ ಇರಬೇಕು. ಸಂಧ್ಯಾ ವಂದನ, ನಿತ್ಯ ಕರ್ಮ ಅನುಷ್ಠಾನ, ಗಾಯತ್ರಿ ಅನುಷ್ಠಾನ, ಅಗ್ನಿ ಉಪಾಸನ, ಅತಿಥಿ ಸತ್ಕಾರ, ಮನೆಯಲ್ಲಿ ಊಟ ಮಾಡುವುದು, ಗೃಹ ಭೋಜನ, ಇಲ್ಲಿ ಇರುವವರೇ ಆತಿಥ್ಯ ಸ್ವಯಂ ಮಾಡಬೇಕು. ಇದೆಲ್ಲ ಔಟ್ಸೋರ್ಸ್ ಮಾಡಬಾರ್ದು. ಕೆಲಸಗಳು ಈ ದೇಶದಲ್ಲಿ ಇರುವುದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರವಾಗಿ ನಾವೊಂದು ಕಾರ್ಯಯೋಜನಾ ಸಂದೇಶ ಕೊಟ್ಟಿದ್ದೀವಿ. ನಮ್ಮ ಭಕ್ತಾದಿಗಳು ಅಲ್ಲಿ ಬಂದು ಅರವಿಂದ್ ಸೀತಾರಾಮನ್ ಮತ್ತು ನಮ್ಮ ಭಕ್ತಾದಿಗಳು ವಿವರ ಎಲ್ಲ ಹೇಳ್ತಾರೆ. ಹೊಸಕೋಟೆ
ಬಂದಾಗ ನಮ್ಮ ಅಶೋಕ್ ಹರನಹಳ್ಳಿ ಬಂದು ಈ ಸಮಾವೇಶಕ್ಕೋಸ್ಕರವಾಗಿ ಬರಬೇಕಂತ ಆಹ್ವಾನ ಕೊಟ್ಟಿದ್ದಾರೆ. ನಾವು ಕಾರಣಾಂತರ ಇಲ್ಲಿ ಸಂಚಾರದಲ್ಲಿ ಮತ್ತು ಇದ್ದೀವಿ. ದೊಡ್ಡ ಕೆಲಸ ಇದು. ಈ ಥರ ಸಮಾವೇಶ ಸಮಯದಲ್ಲಿ ಇರಬೇಕು. ಪ್ರವಾಸಿ ಭಾರತ್ ಟು ನಿವಾಸಿ ಭಾರತ್. ಬೇರೆ ಬೇರೆ ವಿದೇಶದಲ್ಲಿ ನಮ್ಮ ಜನರು ಕೆಲಸ ಮಾಡ್ತಾರೆ, ಹಣ ಎಲ್ಲ ಸಂಪಾದನೆ ಮಾಡಿ ಇಲ್ಲಿ ಕೂಡ ಧರ್ಮ ಕಾರ್ಯಕ್ರಮಕ್ಕೆ ಸಹಾಯ ಮಾಡ್ತಾರೆ. ಇದೆ ಈ ದೇಶ ವಿಕಾಸಕ್ಕೋಸ್ಕರವಾಗಿ ಕರ್ಮಭೂಮಿ, ಪವಿತ್ರ ಭೂಮಿ ಭಾರತದಲ್ಲಿ ಅನುಷ್ಠಾನ ಎಲ್ಲ ಮಾಡುವುದಕ್ಕೋಸ್ಕರವಾಗಿ ನಮ್ಮ ದೇಶದಲ್ಲಿ ನಿವಾಸ ಮಾಡುವವರಿಗೆ ನಾವು ಪ್ರೋತ್ಸಾಹ ಮಾಡಬೇಕು. ಯಾರೆಲ್ಲ ವಿದೇಶದಲ್ಲಿ ಇರುತ್ತಾರೋ ಅವರೆಲ್ಲ ಇಲ್ಲಿ ವಿದ್ಯಾಭ್ಯಾಸ ಯಾರು ಮಾಡುತ್ತಾರೋ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳನ್ನು ಸ್ಪಾನ್ಸರ್ ಮಾಡಬೇಕು, ಸ್ಕಾಲರ್ಶಿಪ್ ಕೊಡಬೇಕು. ಆ ಥರ ಅವರ ಆರ್ಥಿಕ ಸಹಾಯ ಮಾಡಿ ಇಲ್ಲಿ ಡ್ರಿಪ್ ಇರಿಗೇಷನ್, ಗ್ರೌಂಡ್ ವಾಟರ್ ಪ್ರಿಸರ್ವೇಷನ್, ವೇದಧರ್ಮ ಉಳಿಯಬೇಕು. ಅದಕ್ಕೋಸ್ಕರವಾಗಿ ವೇದಧರ್ಮ ವಿಕಾಸಕ್ಕೋಸ್ಕರವಾಗಿ ಈ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಅವರು ಸಹಾಯ ಕೊಟ್ಟು ಸೇವೆ ಮಾಡಬೇಕು. ಇಲ್ಲೇ ಯಾರೆಲ್ಲ ನಾವು ಕೆಲಸ ಮಾಡ್ತೀವಿ ಅಂತ ಉದ್ದೇಶ ಇದೋ ಅವರಿಗೋಸ್ಕರವಾಗಿ 30,000 ಬ್ರಾಹ್ಮಣರಿಗೋಸ್ಕರವಾಗಿ ಒಂದು ಉದ್ಯೋಗ ವ್ಯವಸ್ಥೆಗೆ ಒಂದು ಆಲೋಚನೆ ಎಲ್ಲ ಕೊಟ್ಟಿದ್ವಿ. ಅದೆಲ್ಲ ಕೇಳಿ ಯಾರೆಲ್ಲ ಯುವತ ಇರುತ್ತಾರೋ ಅವರೆಲ್ಲ ಈ ದೇಶದಲ್ಲಿ ನಾವು ಕೆಲಸ ಮಾಡುವುದಕ್ಕೆ ಏನು ಆಪರ್ಚುನಿಟಿ ಇದೋ ಅದೆಲ್ಲ ಆಲೋಚನೆ ಮಾಡಬೇಕು. ಒಂದು ಕಡೆ ನಿವಾಸ ಮಾಡುವುದು, 50 ಜನ, 50 ಕುಟುಂಬ, 100 ಕುಟುಂಬ, ಆ ಥರ ನೂತನ ಅಗ್ರಹಾರಗಳು ಬರಬೇಕು. ಗೇಟೆಡ್ ಕಮ್ಯುನಿಟಿ ಅಂತ ಹೇಳ್ತಾರೆ. ಆ ಥರ ಪರಸ್ಪರ ಸಹಕಾರ, ಒಂದು ಕಡೆ ನಿವಾಸ ಮಾಡುವುದು, ಸಂಘಶಕ್ತಿ ಧರ್ಮ ಸಂಘವನ್ನು ನಾವು ನಿರ್ಮಾಣ ಮಾಡಬೇಕು. ಆರ್ಷ ಸಂಸ್ಕೃತಿಯನ್ನು ಪ್ರಚಾರ ಮಾಡಬೇಕು. ನಮ್ಮ ಗುರುಗಳು ಶ್ರೀ ಶ್ರೀ ಜಯೇಂದ್ರ ಸರಸ್ವತಿ ಸ್ವಾಮಿಗಳು ಇಡೀ ಭಾರತ ದೇಶದಲ್ಲಿ ಪ್ರಚಾರ ಮಾಡಿ ಎಲ್ಲ ಸಮಾಜದವರೆಗೆ ಕೂಡ ಆಸ್ತಿಕ್ಯ ಬರಬೇಕು. ಎಲ್ಲರೂ ಹಿಂದೂಗಳಾಗಿ ಬೇರು ವಿಶ್ವಾಸಕ್ಕೆ ಹೋಗಬಾರದು, ವೇದ ಬಾಹ್ಯ ಮಾರ್ಗದಲ್ಲಿ ಹೋಗಬಾರದಂಥ ಕಾರಣವನ್ನು ಸಂಕಲ್ಪ ಇಟ್ಟುಕೊಂಡು ಸಂಚಾರ ಮಾಡಿದ್ದಾರೆ. ನಮ್ಮ ದೊಡ್ಡ ಗುರುಗಳು ಕಂಚಿ ಪರಮಾಚಾರ್ಯರು ಅವರು ಈ ದೇಶದಲ್ಲಿ ಧರ್ಮ ಪ್ರಚಾರ ಸಂಪ್ರದಾಯಗಳು ಇರಬೇಕು, ಅದಕ್ಕೋಸ್ಕರವಾಗಿ ಆ ಕಾನ್ಸ್ಟಿಟ್ಯೂಷನು ಅದು ತಯಾರು ಮಾಡುವ ಸಮಯದಲ್ಲಿ ಡಿನಾಮಿನೇಷನ್ ಆ ಥರ ಶಬ್ದಗಳೆಲ್ಲ ಹೇಳಿ ಕಾನ್ಸ್ಟಿಟ್ಯೂಷನಲ್ಲಿ ಸಂವಿಧಾನದಲ್ಲಿ ಧರ್ಮ ಪ್ರಚಾರ ಅಧಿಕಾರ, ಧರ್ಮಾಚರಣ ಅಧಿಕಾರ ಎಲ್ಲ ಪ್ರಜರಿಗೆ ಸಿಟಿಸನ್ಸ್ಗೆ ಇರಬೇಕಂತ ಒಂದು ಮಹೋಪಕಾರವನ್ನು ಅವರು ಮಾಡಿದ್ದಾರೆ. ಆ ಥರ ನಮ್ಮ ದೊಡ್ಡ ಗುರುಗಳದ ವಿಚಾರ, ನಮ್ಮ ಗುರುಗಳದ ಪ್ರಚಾರ ಮತ್ತು ಸಂಚಾರ, ಪ್ರಚಾರ, ವಿಚಾರ, ಆಚರಣೆ ಎಲ್ಲ ಸೇರಿಕೊಂಡು ವೇದಾಧ್ಯಯನ, ವೇದ ಅರ್ಥಜ್ಞಾನ, ವೇದ ಪ್ರಚಾರ, ವೈದಿಕ್ ಎನ್ವಿರಾನ್ಮೆಂಟ್, ಸಿನಿಮಾ ಮತ್ತು ಸೋಷಿಯಲ್ ಮೀಡಿಯಾ ಅಲ್ಲಿ ಬ್ರಾಹ್ಮಣರು ಮತ್ತು ಬ್ರಾಹ್ಮಣದ ಆಚಾರ ವಿಚಾರ ವಿಷಯದಲ್ಲಿ ಅಪಮಾನ, ಅವಹೇಳನ ಇದೆಲ್ಲ ಬರಬಾರದು. ಅದಕ್ಕೋಸ್ಕರವಾಗಿ ಆರ್ಟು, ಮ್ಯೂಸಿಕಲ್ಲಿ ಕೂಡ ಕೆಲಸ ಮಾಡಬೇಕು. ಗ್ರಾಮೀಣ ಕ್ಷೇತ್ರದಲ್ಲಿ ಸಂಪರ್ಕ ಇಟ್ಕೊಳ್ಳಬೇಕು. ಅಗ್ರಿಕಲ್ಚರು, ಇದು ಸ್ಕೂಲ್ ಟೀಚರು, ಗ್ರಾಮ ಅಧಿಕಾರಿ, ಆ ಥರ ಗ್ರಾಮದ ಸಂಬಂಧ ಇರಬೇಕು. ಸ್ವಲ್ಪ ಅದು ಕಷ್ಟ ಆಗುತ್ತದೆ. ಧರ್ಮ
ಸಂರಕ್ಷಣೆಗೋಸ್ಕರವಾಗಿ ಆ ಕೆಲಸವನ್ನು ಬ್ರಾಹ್ಮಣರು ಮಾಡಬೇಕು. ಗ್ರಾಮ ಎಂದು ಬಿಟ್ಟು ಬ್ರಾಹ್ಮಣರು ನಗರ ಮತ್ತು ವಿದೇಶಕ್ಕೆ ಹೋಗುವಾಗ ಅಲ್ಲಿ ಕಂಟ್ರೋಲ್ ಮಾಡುವವರು, ದಿಶಾನಿರ್ದೇಶ ಕೊಡುವವರು ಕಡಿಮೆ ಆಗುತ್ತದೆ. ಬ್ರಾಹ್ಮಣರಿಗೆ ಕಷ್ಟ ಇದೆ, ಅನೇಕ ಕಷ್ಟ ಇದೆ. ಇವು ರಾಜಕೀಯ ನೀತಿಗಳು, ಬೇರು ಪ್ರಚಾರ, ದುಷ್ಪ್ರಚಾರ ಕಾರಣದಿಂದ ಕಷ್ಟಗಳು ಇದೆ. ಕಷ್ಟದಿಂದ ಅವರು ಅದು ನಮ್ಮ ಪರಿಶ್ರಮ ಮತ್ತು ಸಂಘಶಕ್ತಿ ಕಾರಣದಿಂದ ಆ ಕಷ್ಟದಿಂದ ವಿಮುಕ್ತಿ ಬ್ರಾಹ್ಮಣರಿಗೆ ಬರಬೇಕು. ಈ ಕಾರ್ಯಕ್ರಮ ನೋಡಿ ಭಾಳ ಸಂತೋಷ ಆಯಿತು. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಒಂದು ಧರ್ಮಗುರುಗಳು ಮತ್ತು ಅಧಿಕಾರಿಗಳು ಬೇರು ರಂಗದಲ್ಲಿ ಕೆಲಸ ಮಾಡುವುದಕ್ಕೆ ಸನ್ಮಾನ ಕಾರ್ಯಕ್ರಮ ಕೂಡ ಇಟ್ಟಿದ್ದಾರೆ. ಡಿಸೆಂಬರ್ 27ನೇ ತಾರೀಕು, 28, 29 ಆ 3 ದಿವಸ ಪ್ಯಾಲೇಸ್ ಗ್ರೌಂಡಲ್ಲಿ ಹವ್ಯಕ ಮಹಾಸಭಾದ ಕಾರ್ಯಕ್ರಮ ಕೂಡ ಆಯಿತು. ಈ ಥರ ಈ ಪ್ಯಾಲೇಸ್ಸು ಮತ್ತು ಬ್ರಾಹ್ಮಣರಿಗೆ ಸಂಬಂಧ ಇದೆ. ಪೂರ್ವಕಾಲದಿಂದ ಎಲ್ಲ ಕಾಶ್ಮೀರಿಂದು ಶುರುವಾಗಿ ಎಲ್ಲ ಪ್ಯಾಲೇಸಲ್ಲಿ ಕೂಡ ಇವರಿಗೆ ಪ್ಲೇಸ್ ಇತ್ತು ಬ್ರಾಹ್ಮಣರಿಗೆ. ಆ ಥರ ಪುನಃ ಆ ಥರ ಪ್ಯಾಲೇಸಲ್ಲಿ ಅಂದರೆ ರಾಜ್ಯ ಅಧಿಕಾರದಲ್ಲಿ ಕೂಡ ಇವರಿಗೆ ಸಮುಚಿತ ಸ್ಥಾನ ಬರಬೇಕು. ಈ ಶಕ್ತಿಯೆಲ್ಲ ಇಟ್ಕೊಂಡು ನಮ್ಮ ವೈದಿಕ ಪರಂಪರ ಏನು ಉಂಟೋ, ಆರ್ಷ ಸಂಸ್ಕೃತಿ ಏನು ಉಂಟೋ, ಆ ಆರ್ಷ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಅನೇಕ ಪ್ರಕಾರವಾಗಿ ಕೆಲಸ ಮಾಡಬೇಕು. ಸಮಸಂಖ್ಯಾ ಇರಬೇಕು, ವಿಷಮ ಸಂಖ್ಯಾ ಇರಬಾರದು. ಬ್ರಾಹ್ಮಣರಲ್ಲೂ ಕೂಡ ಬ್ರಾಹ್ಮಣರಲ್ಲೇ ಮದುವೆ ಮಾಡಿಕೊಳ್ಳಬೇಕು. ಅನೇಕ ವಿಷಯದಲ್ಲಿ ತಾವು ಚರ್ಚೆ ಮಾಡಿದ್ದೀರಿ. ಸಂಖ್ಯಾ ವಿಷಯದಲ್ಲಿ, ನಮ್ಮ ವ್ಯಕ್ತಿತ್ವ ವಿಷಯದಲ್ಲೆಲ್ಲ ಅದೆಲ್ಲ ಚೆನ್ನಾಗಿದೆ. ಇದು ಕರ್ನಾಟಕದ ಮಹತ್ತರ ಈ ಕಾರ್ಯಕ್ರಮ ಸ್ವರ್ಣೋತ್ಸವ, ಇದು ಬ್ರಾಹ್ಮಣ ಸಮಾಜದ ಈ ವಿಶೇಷ ಉತ್ಸವದಲ್ಲಿ ಎಲ್ಲರೂ ಸದಸ್ಯರು ಯಾರೆಲ್ಲ ಇರ್ತಾರೋ ಅವರಿಗೆಲ್ಲ ಗುರು ಅನುಗ್ರಹ ಇದ್ದು ಎಲ್ಲರೂ ಪ್ರತಿ ಮನೆಯಲ್ಲಿ ಕೂಡ ಸನಾತನ ಧರ್ಮ, ವೈದಿಕ ಧರ್ಮ, ಆರ್ಷ ಧರ್ಮ ಆಚರಣೆಯಿಂದ ಇಂದು ಅನೇಕ ಸಂಪ್ರದಾಯಗಳ ಎಲ್ಲರೂ ಕೂಡ ಒಂದು CMP ಇಟ್ಕೊಂಡು, ಸ್ಮಾರ್ತ, ವೈಷ್ಣವ, ಮಾಧ್ವ ಎಲ್ಲರೂ ಕೂಡ ಒಂದು CMP ಕಾಮನ್ ಮ್ಯಾಕ್ಸಿಮಮ್ ಪ್ರೋಗ್ರಾಮ್ ಇಟ್ಟುಕೊಂಡು ಯಜ್ಞೋಪವೀತಂ ಪರಮಂ ಪವಿತ್ರಂ, ಆ ಪವಿತ್ರವಾದಂತಹ ಯಜ್ಞೋಪವೀತವನ್ನು ನಾವು ಸಂರಕ್ಷಣೆ ಮಾಡಿ ನಮ್ಮ ಮಂತ್ರ ವಿದ್ಯೆಯನ್ನು ಸಂರಕ್ಷಣೆ ಮಾಡಿ ಪ್ರತಿ ಮನೆಯಲ್ಲಿ ಗೋತ್ರ ಪ್ರವರ ವಿವರ ಇರಬೇಕು. ಅದಕ್ಕೋಸ್ಕರವಾಗಿ ನಾವು ಕನ್ನಡದಲ್ಲಿ ಕೂಡ ಒಂದು ಪುಸ್ತಕ ವಿಮೋಚನೆ ಮಾಡಿದ್ವಿ, ಪ್ರಕಾಶನ ಮಾಡಿದ್ವಿ. ಗೋತ್ರ ಪ್ರವರ ನಮ್ಮ ಡ್ರೆಸ್ಸು ಅಡ್ರೆಸ್ಸು ಎರಡೂ ಚೆನ್ನಾಗಿರಬೇಕು. ನಮ್ಮ ದೊಡ್ಡ ಗುರುಗಳದ ಉಪನ್ಯಾಸಗಳು ಏನೇನು ಉಂಟೋ ಇದೆಲ್ಲ ಇಲ್ಲಿ ದೈವವಾಣಿ ಅಂತ ಒಂದು ನಾವು 4-5 ಸಾವಿರ ಪೇಜ್ಗಳು ಇದೆ. ಇದೆಲ್ಲ ಪ್ರತಿ ದೇವಸ್ಥಾನ ಮತ್ತು ಸಮಾಜ ಭವನದಲ್ಲಿ ಇಟ್ಕೊಂಡು ಪ್ರತಿ ಗುರುವಾರ ಮತ್ತು ರವಿವಾರ ಹಿತವಾರ ಎಲ್ಲ ಹಿತವಾರ ನಮಗೂ ಹಿತವಾಗಿ ಇರಬೇಕು. ಮನೆಯಲ್ಲಿ ಅಡುಗೆ ಮಾಡುವುದೆಲ್ಲ ಬೇರೆ ಕಡೆ ಹೋಗಿ ನಾವು ಊಟ ಮಾಡ್ತೀವಿ ಅಂತ ಇರಬಾರ್ದು. ಧರ್ಮಕ್ಕೆ ಹಿತವಾಗಿ ಇರಬೇಕು ಹಿತವಾರ. ಆ ಥರ ಚೆನ್ನಾಗಿ ಕೆಲಸ ಮಾಡಿ ನಿಮಗೆಲ್ಲರಿಗೆ ಕೂಡ ಆಚಾರ್ಯ ಪರಂಪರದ ಕಂಚಿ ಕಾಮಾಕ್ಷಿಯವರದ ಆಶೀರ್ವಾದ ಇರಬೇಕಂತ ನಾವು ಪ್ರಾರ್ಥನೆ ಮಾಡ್ತೀವಿ.
ಬ್ರಾಹ್ಮಣತ್ವಸ್ಯ ಹಿ ರಕ್ಷಿತೇನ ರಕ್ಷಿತ ಸ್ಯಾದ್ ವೈದಿಕೋ ಧರ್ಮ. ಆದಿಶಂಕರಾಚಾರ್ಯರು ಹೇಳ್ತಾರೆ, ವೈದಿಕ ಧರ್ಮ ಸ್ಥಿರವಾಗಿ ಇರಬೇಕಂದರೆ ಬ್ರಾಹ್ಮಣತ್ವ ಇರಬೇಕು. ಆ ಬ್ರಾಹ್ಮಣತ್ವ ವೈಷ್ಣವ ಆಹಾರ ಅಂದರೆ ಶಾಕಾಹಾರಿತ, ಗೋ ಸಂರಕ್ಷಣ, ನಿತ್ಯಕರ್ಮಾನುಷ್ಠಾನ, ಸಂಸ್ಕಾರಗಳು ಇದೆಲ್ಲ ಇತ್ತು. ಮನಸ್ಸು, ಬುದ್ಧಿ, ಶರೀರ ಎಲ್ಲ ಚೆನ್ನಾಗಿತ್ತು. ಈ ಆರುಷ ತ್ಯಾಗ ಪರಂಪರೆ ಇದನ್ನು ಮಹರ್ಷಿಗಳ ಪರಂಪರ. ಈ ಪರಂಪರವನ್ನು ತಾವು ತ್ಯಾಗ ಮಾಡಬಾರದು. ಈ ಸಿಟಿಸನ್ಶಿಪ್ಗೋಸ್ಕರವಾಗಿ ಮಹಾಪ್ರಯತ್ನ ಮಾಡ್ತಾರೆ. ಇಲ್ಲಿ ಈ ದೇಶದಲ್ಲಿ ನಾವು ಸಿಟಿಸನ್ಶಿಪ್ ಅಂತ, ಈ ಧರ್ಮದಲ್ಲಿ ಬ್ರಾಹ್ಮಣರಾಗಿ ನಾವು ಜನ್ಮ ನಮಗೆ ಬಂದಿತ್ತು. ಇದು ದೊಡ್ಡ ಸಿಟಿಸನ್ಶಿಪ್ಪು. ಜಂತೂನಾಂ ನರಜನ್ಮ ದುರ್ಲಭಂ ಅತಃ ಪುಂಸ್ತ್ವಂ ತಥೋ ವಿಪ್ರತ. ನಮ್ಮ ಕಂಚಿಮಠ ಪರವಾಗಿ ಅನೇಕ ಕಡೆ ನಾವು ಸನಾತನ ಧರ್ಮ ಸೇವಾ ಗ್ರಾಮ ಅಂತ ಒಂದು ಪ್ರಾಜೆಕ್ಟು ಮಾಡುವುದಕ್ಕೆ ನಿಶ್ಚಯ ಮಾಡಿದ್ವಿ. ಶ್ರೀಶೈಲ ಸಮೀಪ 30 ಎಕರೆದಲ್ಲಿ ಬ್ರಾಹ್ಮಣರು ಕೂಡ ಸಂಧ್ಯಾವಂದನ ಮಾಡಿಕೊಂಡು CBSE ಎಜುಕೇಷನು ಮತ್ತು ಕ್ರೀಡಾಂಗಣ, ಗೋ ಸಂರಕ್ಷಣೆ ಎಲ್ಲ ಮಾಡುವುದಕ್ಕೆ ವ್ಯವಸ್ಥೆ ಮಾಡಿದ್ವಿ. ಪ್ರತಿ ರಾಜ್ಯದಲ್ಲಿ ಕೂಡ ಒಂದು ಸನಾತನ ಧರ್ಮ ಸೇವಾಗ್ರಾಮ ಮಾಡಬೇಕಂತ ಉದ್ದೇಶ ಇದೆ. ಕಾಶಿ ಸಮೀಪದಲ್ಲಿ ಕೂಡ ಗಂಗಾ ತೀರದಲ್ಲಿ ಉತ್ತರ ದೇಶ ಬ್ರಾಹ್ಮಣರಿಗೋಸ್ಕರವಾಗಿ ಒಂದು ವಿದ್ಯಾಸಂಸ್ಥೆಗೆ ತಯಾರಿ ಆಗುತ್ತದೆ. ಪ್ರತಿ ರಾಜ್ಯದಲ್ಲಿ ಕೂಡ ಈ ದೇಶದಲ್ಲಿ ಯಾರು ಬ್ರಾಹ್ಮಣರು ಇರ್ತಾರೋ ಅವರೆಲ್ಲ ಈ ದೇಶದಲ್ಲೇ ಆರ್ಥಿಕ ಸ್ತೋಮತೆ, ಶಕ್ತಿ ಸಂಪನ್ನರಾಗಿ ಬೇರೆ ಅಧಿಕಾರ ಎಲ್ಲ ತಗೊಂಡು ಬೇರೆ ವ್ಯಾಪಾರ ಎಲ್ಲ ಮಾಡಿ ಇಲ್ಲಿ ನಿವಾಸ ಮಾಡಿ ಧರ್ಮ ಸಂರಕ್ಷಣೆ, ಇವರು ಸ್ವಧರ್ಮ ಸಂರಕ್ಷಣೆ ಮಾಡಬೇಕು. ಸಮಸ್ತ ಜಾತಿಗಳಲ್ಲಿ ಕೂಡ ಯಾರೆಲ್ಲ ಹಿಂದೂಗಳು ಇರ್ತಾರೋ ಅವರೆಲ್ಲ ಕೂಡ ಹಿಂದೂವಾಗಿ ಇರುವುದಕ್ಕೆ ಇವರು ಕೆಲಸ ಮಾಡಬೇಕು. ಆ ಥರ ಹಿಂದೂ ಧರ್ಮ ಮತ್ತು ಪ್ರಾಚೀನ ಬ್ರಾಹ್ಮಣತ್ವ ಸಂರಕ್ಷಣೆ ಮಾಡಿಕೊಂಡು ಈ ಕೆಲಸಕ್ಕೋಸ್ಕರವಾಗಿ ನಮ್ಮ ದೊಡ್ಡ ಆಚಾರ್ಯರೆಲ್ಲ ತ್ಯಾಗ ಮಾಡಿದ್ದಾರೆ. ಮೌನ ವ್ರತ, ಪ್ರವಚನ ಎಲ್ಲ ಮಾಡಿದ್ದಾರೆ. ಅವರ ತ್ಯಾಗವನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಮೈಕ್ರೋ ಚಾರಿಟಿ, ನಮ್ಮ ಮನೆಯಲ್ಲಿ ಏನು ಆಗುತ್ತದೋ ಸ್ವಲ್ಪ ಧರ್ಮಾಚರಣೆ ಅದೆಲ್ಲ ಮಾಡಿ ಅಮೃತ ಬಿಂದು ಆನಂದ ಸಿಂಧು ಆಗುತ್ತದೆ. ಅದಕ್ಕೋಸ್ಕರವಾಗಿ ಎಲ್ಲರೂ ಸ್ಮಾಲ್ ಸೇವಿಂಗ್, ಸ್ಮಾಲ್ ಸರ್ವೀಸಸ್, ಅದು ನಾವು ಮಿಲಿಯನ್, ಬಿಲಿಯನ್, ಟ್ರಿಲಿಯನ್ ಎಲ್ಲ ಬರ್ತದೆ. ಇದು ಶ್ರೀಶೈಲ ಸಮೀಪ ನಾವು ಶುರು ಮಾಡಿದ್ವಿ. ಅದರ ಹೆಣ್ಮಕ್ಕಳಿಗೋಸ್ಕರವಾಗಿ ಸಂಪ್ರದಾಯ ಪಾಠಶಾಲಾ ಅಂತ ಒಂದು ವ್ಯವಸ್ಥೆ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ, ತಮಿಳುನಾಡಲ್ಲಿ ಇದೆ. 860 ಜನರಿಗೆ ಫ್ರೀಯಾಗಿ ಎಜುಕೇಷನು ಮತ್ತು ಅವರಿಗೆ ಪಂಚಾಂಗ ಪ್ರಸಾದ ಮಾಡುವುದು, ರಂಗೋಲಿ, ಈ ಥರ ಪ್ರಾಚೀನ ಸಂಸ್ಕೃತಿ ಅಲ್ಲಿ ಪರಿಚಯ ನಾವು ಕೊಡ್ತೀವಿ. 30-35 ಜನ ಪುರೋಹಿತರು, ವೇದ ಪಂಡಿತರ ಜೊತೆಗೆ ಮದುವೆ ಮಾಡಿಕೊಂಡಿದ್ದಾರೆ. ಇದರ ನಾವು ಏನೇನು ಪ್ಲ್ಯಾನಿಂಗು ಇರ್ತದೋ ಮೌನವಾಗಿ ಕೆಲಸ ಮಾಡಿ, ಎಲ್ಲರೂ ಸಂಘಟಿತರಾಗಿ ಕೆಲಸ ಮಾಡಿ, ಧೈರ್ಯವಾಗಿ ಕೆಲಸ ಮಾಡಿ, ಭಕ್ತಿಪರವಾಗಿ ಕೆಲಸ ಮಾಡಿ ಈ ಬ್ರಾಹ್ಮಣತ್ವ ಸಂರಕ್ಷಣೆಗೋಸ್ಕರವಾಗಿ ಬೇರೆ ರಾಜ್ಯಗಳಲ್ಲಿ ಯಾರೆಲ್ಲ ಇರ್ತಾರೋ ಅವರೆಲ್ಲ ಒಂದು ಸೇರಿ ಈ ದೇಶದಲ್ಲಿ ಲೌಕಿಕ ವಿಕಾಸ ಇರಬೇಕು ಮತ್ತು ಧಾರ್ಮಿಕ ವ್ಯಕ್ತಿತ್ವ ಅವಶ್ಯ ಇರಬೇಕು. ಅದಕ್ಕೋಸ್ಕರ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಯಾರೆಲ್ಲ ಇರ್ತಾರೋ ಅವರಿಗೋಸ್ಕರವಾಗಿ ನಾವು ಒಂದು ಸೇರಿ ಕೆಲಸ ಮಾಡಬೇಕು. ನಾವು ಪುರುಷರಿಗೋಸ್ಕರವಾಗಿ ಹಾಸ್ಟೆಲ್ಲ ಮಾಡಿದ್ವಿ. ವಾಲ್ಮೀಕಿ ರಾಮಾಯಣ ಹಾಸ್ಟೆಲು, ಕರ್ನಾಟಕ ಸಂಗೀತ ಹಾಸ್ಟೆಲು, ಜ್ಯೋತಿಷ ಹಾಸ್ಟೆಲು, ಯೋಗಕ್ಕೋಸ್ಕರವಾಗಿ ಮಾಡಬೇಕಂತ ಉದ್ದೇಶ ಇದೆ. ಪ್ರದೇಶ ಭಾಷೆ ಏನೇನು ಉಂಟೋ ಕನ್ನಡ, ತೆಲುಗು, ತಮಿಳು, ಈ ಭಾಷೆಯನ್ನು ಕೂಡ
ಸಂರಕ್ಷಣೆ ಮಾಡಿ ಸಂಸ್ಕೃತ ಭಾಷಾ ಮುಖ್ಯವಾಗಿ ಇರಬೇಕು. ಪ್ರದೇಶ ಭಾಷೆ ಏನೇನು ಉಂಟೋ ಅದನ್ನು ಕೂಡ ಸಂರಕ್ಷಣೆ ಮಾಡಿ ಗೈಡಿಂಗ್ ಫೋರ್ಸ್ ಈ ದೇಶದಲ್ಲಿ ನೀತಿಯ ಯಾವ ರೀತಿಯಲ್ಲಿ ಇರಬೇಕು, ಶಾಸನ ಅಡ್ಮಿನಿಸ್ಟ್ರೇಷನ್ ಯಾವ ಥರ ಇರಬೇಕು, ಮಾರ್ಗದರ್ಶನ ಕೊಡುವವರು ಬ್ರಾಹ್ಮಣರು. ಅವರಿಗೆ ಸನ್ಮಾರ್ಗ ಬರಬೇಕು. ಅದಕ್ಕೋಸ್ಕರವಾಗಿ ಎಲ್ಲರೂ ಚೆನ್ನಾಗಿ ಮಾಡ್ತೀರಿ. ಭಾಳ ಸಂತೋಷ ಆಯಿತು. ಚಂದ್ರಮೌಳೀಶ್ವರ ಕೃಪಾ, ಕಾಮಾಕ್ಷಿ ತಾಯಿ ಕೃಪಾ ಇವರದ ಅನುಗ್ರಹದಿಂದ ಈ ಬ್ರಾಹ್ಮಣ ಸಮಾಜದ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ಆಗಬೇಕಂತ, ಮತ್ತು ಇವರೆಲ್ಲ ತುಷ್ಟಿ ಪುಷ್ಟಿರ್ ಮತಿರ್ ಧೃತಿ ಶಾಂತಿ ಈ 5 ನಮಗೆ ಬರಬೇಕು. ತುಷ್ಟಿ ಸಂತೋಷ, ಪುಷ್ಟಿ ಆರ್ಥಿಕ ಆಧ್ಯಾತ್ಮಿಕ ಪುಷ್ಟಿ, ಮತಿ ಸನ್ಮತಿ, ಧೃತಿ ಧೈರ್ಯ, ವಿಭೂತಿ ಧಾರಣಕ್ಕೆ, ರುದ್ರಾಕ್ಷ ಧಾರಣಕ್ಕೆ, ಶಿಖಾಯಜ್ಞೋಪವೀತ ಮತ್ತು ಪಂಚಕಚ್ಚ ನವವಾರಿ ಏನುಂಟೋ ನಮ್ಮ ಸ್ವರೂಪ ಲಕ್ಷಣ, ಸ್ವಧರ್ಮ ಲಕ್ಷಣ, ಅದಕ್ಕೋಸ್ಕರವಾಗಿ ಧೈರ್ಯ, ಶಾಂತಿ, ಮನಸ್ಸಲ್ಲಿ ಶಾಂತಿ, ದೇಶದಲ್ಲಿ ಶಾಂತಿ. ಅದಕ್ಕೋಸ್ಕರವಾಗಿ ನಾವು ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹ ಮಾಡ್ತೀವಿ. ನಾವು ಕರ್ನಾಟಕ ಬರುವಾಗ ಬೇರೆ ಸಮಯದಲ್ಲಿ ಈ ಕಾರ್ಯಕರ್ತರು ಎಲ್ಲ ಇರ್ತಾರೋ ಅವರೆಲ್ಲ ಪ್ರತ್ಯಕ್ಷವಾಗಿ ಪ್ರೋತ್ಸಾಹ ಮಾಡ್ತೀವಿ. ಹರ ಹರ ಶಂಕರ, ಜಯ ಜಯ ಶಂಕರ. जय जय शंकर, हर हर शंकर. 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 वेदांत विद्यान संन्यासयो ते ब्रह्मलोके परामुच्चन्ति सर्वे नक्रम्य पापं परमे नमो दैवत्पुण्डरीकं परमद्यतगच्छम् तत्रापि दक्रं गगनं विजोगस्तस्मिन् निरन्तस्तदुपादितव्यम् यो वेदादो स्वप्रोक्तो वेदान्तेन प्रतिष्ठितः तस्य प्रकृतिरेनस्य यः परस्य महेश्वरः दीर्घतमामधेजोजर्वान् दशमेये अपानसैर्यवीरा ब्रह्मा भवति सारथिः. जय जय शंकर, हर हर शंकर. जय जय शंकर, हर हर शंकर. जय जय शंकर, हर हर शंकर.